ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನಿವತ್ತು ಕಮಲಶಿಲೆ ಟೆಂಪಲ್ಗೆ ಹೋಗ್ತಾ ಇದ್ದೇನೆ. ನಾನು ಊರಿಗೆ ಬಂದಿದ್ದೇನೆ. ಸೊ ನನ್ನ ಜೊತೆ ನನ್ನ ಹಸ್ಬೆಂಡ್, ಮಗ ಮತ್ತು ನನ್ನ ಅಮ್ಮ, ತಂಗಿ ಎಲ್ಲ ಇದ್ದಾರೆ. ನೋಡಿ, ನಾನು ಹೊರಡ್ತೇನೆ. ಅಲ್ಲಿ ಹೋದ್ಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೇನೆ ಅಲ್ಲಿ. ನೋಡಿ, ನಾವಿವಾಗ ದೇವಸ್ಥಾನದ ಹತ್ರ ರೀಚ್ ಆಗಿದ್ದೇವೆ. ಇಲ್ಲೇ ಕಾರ್ ಪಾರ್ಕಿಂಗ್ ಮಾಡ್ಬೋದು. ಸೊ ನೋಡಿ, ಅಂಗಡೀಸ್ ಇದೆ ಇಲ್ಲಿ. ನೋಡಿ, ಎಲ್ಲ ಬಳೆ ಅಂಗಡಿ, ಮಕ್ಕಳದ್ದು ಆಟಿಕೆದು, ಹಾಗೆಯೇ ಹೂವಿನ ಅಂಗಡಿ ಕೂಡ ಉಂಟು. ಹೂವು ಮತ್ತು ಹಣ್ಣು ಅದೆಲ್ಲ ತಗೊಳ್ಳೋದಾದರೆ, ಹಣ್ಣು ಕೈ ಮಾಡಿಸೋದಾದರೂ ಕೂಡ ಅವರು ನೋಡಿ ಭಯಂಕರ ಸ್ಮೈಲ್ ಮಾಡಿ ಕರಿತಾ ಇದ್ದಾರೆ ನಮಗೆ. ವಿಡಿಯೋ ಮಾಡ್ತಾ ಇದ್ದೀರಾ, ಟಿ ವಿನಲ್ಲಿ ಬರ್ತದ ಅಂತೆಲ್ಲ ಕೇಳ್ತಾಯಿದ್ರು. ಅವರಿಗೂ ಒಂಥರ ಕ್ಯೂರಿಯಾಸಿಟಿ. ಸೊ ನೋಡಿ, ಇದೇ ಗೋಪುರ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟ್ ಈಗ ಫಿನಿಶ್ ಆಗ್ತಾ ಬಂದಿದೆ, ಬಟ್ ಇನ್ನೂ ಕೂಡ ಫಿನಿಶಿಂಗ್ ಬಾಕಿ ಇದೆ. ಸೊ ಆಗ ತುಂಬಾ ಚೆನ್ನಾಗಿ ಕಾಣ್ತದೆ. ನೋಡಿ, ಇಲ್ಲಿ ಸ್ಟೆಪ್ಸ್ ಕಾಣ್ತಾ ಇದೆಯಲ್ಲ, ಅದೇ ಎಂಟ್ರೆನ್ಸ್. ಇದು ನೋಡಿ, ಇದು ಎದುರುಗಡೆದು ದೇವಸ್ಥಾನದೆಲ್ಲ. ಇಲ್ಲೆಲ್ಲ ಆ್ಯಕ್ಚುಲಿ ಪಾರ್ಕಿಂಗ್ ಮಾಡಬಹುದು. ಇಲ್ಲಿ ಬಲೂನ್ಸ್ ಎಲ್ಲ ಇಟ್ಟಿದ್ದಾರೆ ಮಕ್ಕಳಿಗೆ ಆಟ ಆಡುವಂಥದ್ದು. ಇವರು ಯಶೋದಕ್ಕ ಅಂತ ಹೇಳಿಬಿಟ್ಟು ಬಳೆ ಮಾರುವರು. ಸುಮಾರು 6 ವರ್ಷದಿಂದ ಇಲ್ಲೇ ಮಾಡ್ತಾ ಇದ್ರಂತೆ. ಅವರು ದೇವಸ್ಥಾನದ ಎದುರುಗಡೆನೇ ಕೂತ್ಕೊಳ್ತಾ ಇದ್ವಿ, ಬಟ್ ಇವಾಗ ಅಲ್ಲಿ ಕೆಲಸ ಮಾಡ್ತಿರೋದ್ರಿಂದ ನಾವು ಇವಾಗ ಇಲ್ಲಿ ಬಂದು ಕೂತಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ವ್ಯಾಪಾರ ಎಲ್ಲ ಚೆನ್ನಾಗಿ ಆಗ್ತದೆ. ಜಾತ್ರೆ ಟೈಮಲ್ಲಿ ಮತ್ತು ಹಬ್ಬ ಟೈಮಲ್ಲೆಲ್ಲ ಇಲ್ಲಿ ತುಂಬಾ ವ್ಯಾಪಾರ ಒಳ್ಳೆ ರೀತಿಯಲ್ಲಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದೇ ಗೋಪುರ ನೋಡಿ, ತುಂಬ ಚಂದ ಉಂಟಲ್ವಾ. ಇನ್ನೂ ಫಿನಿಶಿಂಗ್ ಎಲ್ಲ ಆಗಿ ಪೇಂಟಿಂಗ್ ಎಲ್ಲ ಆದಮೇಲೆ ತುಂಬಾ ಸಖತ್ತಾಗಿ ಕಾಣ್ತದೆ ಅವಾಗ. ಸೊ ಆ್ಯಕ್ಚುಲಿ ಇದರ ಒಳಗಡೆ ಹೋಗಲಿಕ್ಕೆ ಎಂಟ್ರೆನ್ಸ್, ಬಟ್ ಇವಾಗ ಅದಲ್ಲಿ ವಾಕ್ ಆಗಿರೋದ್ರಿಂದ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಡೋರು. ಸೊ ಹಾಗಾಗಿ ನಾನು ನಿಂತ ರೈಟ್ ಸೈಡಿಂದ ನಾವಿವಾಗ ಎಂಟ್ರೆನ್ಸ್ ಆಗಿ ಒಳಗಡೆ ಹೋಗ್ತೇವೆ. ದೇವರದ ಗೋಪುರದ ಒಳಗಡೆ ನಮಗೆ ಆ್ಯಕ್ಚುಲಿ ವೀಡಿಯೋಸ್ ಅಲೌಡ್ ಇಲ್ಲ, ಪ್ರಾಂಗಣದಲ್ಲಿ ಮಾಡ್ಬೋದು. ಸೊ ಹಾಗಾಗಿ ನಾನು ಪ್ರಾಂಗಣದಷ್ಟೇ ತೋರಿಸ್ತೇನೆ. ಇದು ನೋಡಿ, ಎದುರುಗಡೆ ದೇವಸ್ಥಾನದ ಫ್ರಂಟ್ ವ್ಯೂಸ್ ಎಲ್ಲ ನೋಡಿ. ಇದು ಸ್ಟೆಪ್ಸ್ ನಮಗೆ ಎಂಟ್ರೆನ್ಸ್ ಏರಿಯಾದು. ಇದು ಆ್ಯಕ್ಚುಲಿ ಎಕ್ಸಿಟ್ ಏರಿಯಾ. ಇವಾಗ ಒಳಗಡೆ ಹೋಗುವ. ಫಸ್ಟ್ ಎಂಟ್ರೆನ್ಸ್ ಆದ ತಕ್ಷಣ ವೀರಭದ್ರ ದೇವರಿದ್ದಾರೆ. ಹಾಗೆಯೇ ಇದು ಫುಲ್ ದೇವಸ್ಥಾನದ್ದು ಪ್ರಾಂಗಣದ್ದು ಹೊರಗಡೆ. ಇಲ್ಲಿ ಪ್ರಸಾದ ಕೌಂಟರ್ ಹಾಗೆಯೇ ಸೇವಾ ಕೌಂಟರ್ ಎರಡು ಕೂಡ ಸಪ್ರೇಟ್ ಆಗಿದೆ. ನಾವು ಹೊರಗಡೆ ರಸೀದಿ ಮಾಡಿಬಿಟ್ಟು ಒಳಗೆ ಪೂಜೆ ಮಾಡಿಸಿ ಆಮೇಲೆ ಇಲ್ಲಿ ಸೇವಾ ಪ್ರಸಾದ್ ಕೌಂಟರಲ್ಲಿ ನಾವು ಬಂದು ಪ್ರಸಾದನ ತಗೊಳ್ಬೋದು. ರಸೀದಿ ಕೌಂಟರ್ ಅಂತೇಳಿ ಸಪ್ರೇಟ್ ಆಗಿಟ್ಟಿದ್ದಾರೆ. ಇವಾಗ ಎಲ್ಲ ಕಂಜೆಸ್ಟೆಡ್ ಆಗಿದೆ, ಯಾಕೆಂದರೆ ವರ್ಕ್ ಆಗ್ತಿರೋದ್ರಿಂದ ಎಲ್ಲ ಸಪ್ರೇಟ್ ಮಾಡಿಟ್ಟಿದ್ದಾರೆ. ಆ್ಯಕ್ಚುಲಿ ಮೇಲ್ಗಡೆ ಇದ್ದಿತ್ತು, ಇವಾಗ ಅಲ್ಲಿ ವರ್ಕ್ ಏರಿಯಾ ಆಗಿರೋದ್ರಿಂದ ಸೊ ಹಾಗಾಗಿ ಅದನ್ನು ಹೊರಗಡೆನೆ ತಂದು ಒಂದೇ ಸೈಡಲ್ಲಿ ಇಟ್ಟಿದ್ದಾರೆ. ಇದು ನೋಡಿ, ಧ್ವಜಸ್ತಂಭ ತುಂಬಾ ಎತ್ತರವಾಗಿದೆ ಧ್ವಜಸ್ತಂಭ ಇಲ್ಲಿ. ಹಾಗೆಯೇ ಅದರಲ್ಲಿ ಕೆತ್ತಿದಂತಹ ಶಿಲ್ಪಕಲೆಗಳು ಕೂಡ ತುಂಬಾ ಚೆನ್ನಾಗಿ ಆಗಿದೆ ನೋಡಿ. ಇದು ಆ್ಯಕ್ಚುಲಿ ಎಂಟ್ರೆನ್ಸ್ ಇದ್ದಿತ್ತು, ಬಟ್ ಕ್ಲೋಸ್ ಮಾಡಿದ್ದಾರೆ. ಹಾಗೆ ಇಲ್ಲಿನ ವಿಶೇಷತೆ ಅಂತ ಹೇಳಿದರೆ, ಇಲ್ಲಿ ಒಳಗಡೆ ದೇವಸ್ಥಾನದ ದೇವರ ದರ್ಶನಕ್ಕೆ ಹೋಗೋರು ಪ್ರತಿಯೊಬ್ಬರು ಕೂಡ ಗಂಡಸರು ಅಂಗಿ ಮತ್ತು ಬನಿಯನ್ ತೆಗೆದ್ಬಿಟ್ಟೆ ಒಳಗಡೆ ಹೋಗಬೇಕು. ಹಾಗೆ ಹೋಗಲಿಕ್ಕಿಲ್ಲ, ಅಂಗಿ ಬನಿಯನ್ ತೆಗೆದು ಕೈಕಾಲೆಲ್ಲ ತೊಳ್ಕೊಂಡೇ ಒಳಗಡೆ ಹೋಗಬೇಕು. ಇದು ನೋಡಿ, ಸಣ್ಣ ರಥ. ಇದು ದೇವಸ್ಥಾನದ ಒಳಗಡೆ ತಿರುಗಿ ರಥ ದೇವರನ್ನು ಕೂರಿಸ್ಬಿಟ್ಟು ರಥಾರೋಹಣ ಮಾಡ್ತಾರೆ. ಇದು ಒಳಗಡೆ ಹೋಗಲಿಕ್ಕೆ. ಸೊ ಒಳಗಡೆ ದೇವರ ದರ್ಶನದ ಭಾಗದಲ್ಲಿ ನಮಗೆ ವೀಡಿಯೋಸ್ ಅಲೌಡ್ ಇಲ್ಲ. ಸೊ ಹಾಗಾಗಿ ಹೊರಗಡೆ ಮಾತ್ರ ಮಾಡಬಹುದು.
ಹಾಗೆ ಪ್ರಾಂಗಣದ ಸುತ್ತ ಒಂದು ರೌಂಡ್ ಹೊಡೆದು ಬರೋಣ. ಇದು ನೋಡಿ ರಥ ಕಾಣಿಸ್ತಾ ಇದೆ ಅಲ್ಲ, ಸಣ್ಣ ರಥ. ಇಲ್ಲಿ ಏನಾದರೂ ವಿಶೇಷ ಪೂಜೆ ಏನಾದರೂ ಮಾಡುವವರಿದ್ರೆ ಅಂಥವ್ರ ಹೆಸರನ್ನಲ್ಲಿ ಬೋರ್ಡಲ್ಲಿ ಬರೆದಿರ್ತಾರೆ. ಇದು ದೇವರದ್ದು ಪಲ್ಲಕ್ಕಿ. ಈ ಹುಂಡಿ ಇವಾಗ ಎಲ್ಲ ದೇವಸ್ಥಾನದಲ್ಲಿ ಕಾಮನ್ ಆಗಿದೆ. ನಮ್ಮ ಕೈಲಿ ಅಂದರೆ ಅದರಲ್ಲಿ ನಾವು ಸ್ಕ್ಯಾನ್ ಮಾಡಿಬಿಟ್ಟು ಅಮೌಂಟ್ ಹಾಕ್ಕೊಳ್ಬೋದು ಅಂತೇಳಿ. ನೋಡಿ ಇಲ್ಲಿ ಕೂಡ ಒಂದು ದೇವರದಿದೆ, ಮಹಾಮಾಯಿ ದೇವರ ಅಂತೇಳಿ. ಇಲ್ಲಿ ಬರೀ ಬ್ರಾಹ್ಮಿ ದೇವಿದು ಮಾತ್ರ ಅಲ್ಲದೆ ಇತರ ಸಪರಿವಾರ ದೇವರುಗಳು ಕೂಡ ಇಲ್ಲಿ ಪೂಜಿಸಲ್ಪಡ್ತಾರೆ ಇಲ್ಲಿ. ಸೊ ಇದು ನಾಗದೇವರದ್ದು ನೋಡಿ, ನಾಗದೇವರ ವಿಗ್ರಹ ಕೂಡ ಇದೆ ಇಲ್ಲಿ. ನಾಗದೇವರಿಗೂ ಕೂಡ ಪೂಜೆ ಮಾಡ್ತಾರೆ. ನೋಡಿ ಇದು ರಥ ಇಡುವಂಥ ಜಾಗ. ಇದು ನೋಡಿ, ಇದು ನದಿ. ಇಲ್ಲಿ ನದಿ ಹರಿತದೆ. ಈ ಮಳೆ ಟೈಮಲ್ಲಿ ಇಲ್ಲಿ ಫುಲ್ಲು ನದಿ ನೀರು ಫುಲ್ಲಾಗಿ ಅದು ಒಳಗಡೆ ದೇವರದ್ದು ಗರ್ಭಗುಡಿ ತನಕ ಕೂಡ ಈ ನದಿ ನೀರು ಹರಿತದೆ. ತುಂಬ ಗಾಳಿ ಕೂಡ ಇಲ್ಲಿ ಚೆನ್ನಾಗಿ ಬರ್ತಾ ಇದೆ ನೋಡಿ. ಇಲ್ಲಿ ನಿಂತರೆ ತುಂಬ ಚೆನ್ನಾಗಿ ಗಾಳಿ ಬರ್ತದೆ. ಮಳೆ ಟೈಮಲ್ಲಿ ಇದು ಫುಲ್ ಆಗ್ತದೆ. ಇದು ಫುಲ್ ಆಗಿಬಿಟ್ಟು ದೇವರ ಗರ್ಭಗುಡಿ ತನಕನೂ ನೀರು ಹೋಗ್ತದೆ. ಸೊ ಹಾಗಾಗಿ ಹಿಂದಿನ ಕಾಲದಲ್ಲೆಲ್ಲ ಹೇಳ್ತಾಯಿದ್ರು, ಆ ನೀರಲ್ಲಿ ಪವಿತ್ರ ದೇವರಿಗೆ ಸ್ಪರ್ಶಿಸಿದಂತಹ ನೀರಲ್ಲಿ ಸ್ನಾನ ಮಾಡಿದರೆ ನಮ್ಮ ಸ್ಕಿನ್ ಡಿಸೀಸ್, ಚರ್ಮ ರೋಗ ಏನೇ ಇದ್ದರೂ ಕೂಡ ಅದು ವಾಸಿ ಆಗ್ತಾಯಿತ್ತಂತ ಹಾಗೇ ಪ್ರತೀತಿ ಇದೆ. ಸೊ ಹಾಗಾಗಿ ಜನರು ಇವಾಗಲೂ ಕೂಡ ಅದೇ ಥರ ಮಳೆ ನೀರು ಪ್ರವಾಹ ಬಂದಾಗ ಒಳಗಡೆ ಬಂದು ಎಲ್ಲರೂ ಸ್ನಾನ ಅಂದರೆ ನೀರಲ್ಲಿ ಸ್ಪರ್ಶನೆ ಮಾಡಿ ಹೋಗ್ತಾರೆ ನೋಡಿ. ಇದು ಪ್ರಾಂಗಣದ ಸುತ್ತಲೂ ಇಲ್ಲಿ ಹೋಮ ನಡೆದಿತ್ತು. ಬೆಳಗ್ಗೆ ನಾವು ಬರಬೇಕಾಗಿದ್ರೆ ಫಿನಿಶ್ ಆಗಿತ್ತು. ಸೊ ಹೋಮಕುಂಡ ಹಾಗೆ ಇತ್ತು ಇಲ್ಲಿ. ನೋಡಿ, ಎರಡು ತಟ್ಟಿರಾಯಿ ಅಂತ ಹೇಳ್ತೇವೆ ನಾವು. ತಟ್ಟಿರಾಯಲ್ಲಿ ಇದು ಜಾತ್ರೆ ಟೈಮಲ್ಲಿ ತುಂಬ ಯೂಸ್ ಮಾಡ್ತಾರೆ ಇದನ್ನು. ನೋಡಿ ಇಲ್ಲಿ ಶಿವಂದು ಕೂಡ ಇದೆ, ಈಶ್ವರ ದೇವರದ್ದು ಶಿವನ ವಿಗ್ರಹ ಕೂಡ ಇಲ್ಲಿ ಉಂಟು. ಅದು ಕೂಡ ನಾನು ಹೇಳಿದ್ದೆಲ್ಲ ಸಪರಿವಾರ ದೇವರುಗಳು ಕೂಡ ಇಲ್ಲಿ ಪೂಜಿಸಲ್ಪಡ್ತಾರೆ ಅಂತೇಳಿ. ಸೊ ಶಿವನ ವಿಗ್ರಹ ಕೂಡ ಇಲ್ಲಿ ಪೂಜೆ ಮಾಡ್ತಾರೆ. ಹಾಗೆಯೇ ವಿಷ್ಣುವಿನ ವಿಗ್ರಹ ಕೂಡ ಇಲ್ಲಿ ಪೂಜೆ ಮಾಡ್ತಾರೆ. ಹಾಗೆಯೇ ಆಂಜನೇಯ ಸ್ವಾಮಿಗೂ ಕೂಡ ಇಲ್ಲಿ ಪೂಜೆ ಸಲ್ಲಿಸ್ತಾರೆ. ಇದು ಆಂಜನೇಯ ಗುಡಿ. ಇಲ್ಲಿ ಕೂಡ ಆಂಜನೇಯ ದೇವರಿಗೆ ಪೂಜೆ ಮಾಡ್ತಾರೆ. ಹಾಗೆಯೇ ನವಗ್ರಹ ಕೂಡ ಇದೆ ಇಲ್ಲಿ. ನವಗ್ರಹ ವಿಗ್ರಹ ಕೂಡ ಉಂಟು ಇಲ್ಲಿ. ಸೊ ಇಲ್ಲಿ ನವಗ್ರಹ ಕೂಡ ಪೂಜೆ ಮಾಡ್ತಾರೆ. ಹಾಗೆಯೇ ಮುಂದೆ ಬಂದರೆ ನೋಡಿ, ಇಲ್ಲಿ ಗಣಪತಿ ದಿವಸ ಇದೆ. ಗಣಪತಿ ದೇವರಿಗೂ ಕೂಡ ಇಲ್ಲಿ ಎಲ್ಲಕ್ಕಿಂತ ಮೊದಲಾಗಿ ಪೂಜಿಸಲ್ಪಡೋದೇ ವಿಘ್ನ ವಿನಾಶಕ ಅಂತಲೇ ಹೇಳ್ಬೋದು. ಸೊ ವಿಘ್ನ ವಿನಾಶಕನಿಗೂ ಕೂಡ ನಾವೊಂದು ಭಕ್ತಿಪೂರ್ವಕವಾಗಿ ವಂದಿಸೋಣ. ಹಾಗೆ ಇಲ್ಲಿ ಕೂಡ ವಿಘ್ನ ವಿನಾಶಕನಿಗೂ ಕೂಡ ಇಲ್ಲಿ ಪೂಜೆಯನ್ನು ಮಾಡ್ತಾರೆ. ಹಾಗೆ ದೇವರ ದರ್ಶನ ಆಯಿತು, ಚೆನ್ನಾಗೇ ಆಯಿತು ಇವತ್ತು. ಅಂದರೆ ಜಾತ್ರೆ ಅದೆಲ್ಲ ಟೈಮಲ್ಲೆಲ್ಲ ನಮಗೆ ಅಷ್ಟಾಗಿ ಸಿಗೋದಿಲ್ಲ. ಬಟ್ ಈ ಟೈಮಲ್ಲೆಲ್ಲ ಬಂದರೆ ನಮಗೆ ಒಳ್ಳೆ ರೀತಿಯಲ್ಲಿ ದರ್ಶನ ಸಿಗ್ತದೆ ದೇವರದ್ದು. ಅಂದರೆ ರಶಲ್ಲಿದ್ದರೆ ಎಲ್ಲರೂ ದುಡಿ ಹೋಗ್ತಾರೆ, ನೋಡಲಿಕ್ಕೂ ಕರೆಕ್ಟಾಗಿ ಸಿಗೋದಿಲ್ಲ. ಸೊ ಬಟ್ ಇವತ್ತು ನಮಗಂತೂ ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಬನ್ನಿ ಊಟಕ್ಕೆ ಹೋಗುವ ಅಂತ ಹೇಳ್ತಾ ಇದ್ದೇನೆ. ಬನ್ನಿ ಊಟ ಹೋಗುವ. ಊಟ ಕೂಡ ಇಲ್ಲಿ ತುಂಬಾ ಚೆನ್ನಾಗಿದೆ.
ಅಂದರೆ ಇವತ್ತು ಮದುವೆ ಕೂಡ ಇದ್ದಿತ್ತು, ಹಾಗಾಗಿ ಅಲ್ಲಿ ಒಬ್ಬರು ಕೇಳಿದ್ರು ನಮ್ಮ ಹತ್ರ, ನೀವು ಮದುವೆಗೆ ಹೋಗೋರ ದೇವಸ್ಥಾನಕ್ಕೆ ಬಂದವರ ಅಂತ ಹೇಳಿ. ಅವರಿಗೂ ಕನ್ಫ್ಯೂಷನ್ ಆಯಿತು. ಅನ್ನಛತ್ರಕ್ಕೆ ಈಗ ನಾವು ಹೋಗ್ತಾ ಇದ್ದೇವೆ. ಅನ್ನಛತ್ರನೂ ತುಂಬಾ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. ತುಂಬ ಜನ ಕೂತ್ಕೊಂಡು ಊಟ ಮಾಡ್ಬೋದು. ಬೇರೆ ಕಡೆ ದೇವಸ್ಥಾನದಲ್ಲಿಗೆಲ್ಲ ಹೋದರೆ ನೆಲದಲ್ಲಿ ಕೂತ್ಕೊಳ್ಳೋದು, ಬಟ್ ಇಲ್ಲಿ ಚೆನ್ನಾಗಿ ಟೇಬಲ್ ಮತ್ತು ಚೇರ್ಸ್ ಹಾಕ್ಬಿಟ್ಟು ಅದರ ಮೇಲೆ ಕೂತ್ಕೊಂಡು ನಾವು ಊಟದ ವ್ಯವಸ್ಥೆ ಊಟ ಮಾಡ್ಬೋದು. ಭೋಜನ ಶಾಲೆಗೆ ದಾರಿ ಅಂತ ಹಾಕಿದ್ದಾರೆ ನೋಡಿ. ನಾವೀಗ ಒಳಗಡೆ ಬಂದ್ವಿ. ಅಷ್ಟೇನು ಜನ ಇಲ್ಲ, ಇನ್ನೂ ಬರಬೇಕಷ್ಟೇ. ಅಂದರೆ ಬಂದವರಿಗೆ ಬಡಿಸ್ತಾರೆ. 12 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ದೇವರದ್ದು ಮಂಗಳಾರತಿ ಆದ ತಕ್ಷಣವೇ ಇಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡ್ತಾರೆ ನೋಡಿ. ಎಲ್ಲ ಸಿದ್ಧತೆ ಮಾಡಿ ಇಟ್ಕೊಂಡಿದ್ದಾರೆ ಬಡಿಸ್ಲಿಕ್ಕೆ, ಎಲೆ ಮತ್ತು ಊಟದ್ದೆಲ್ಲ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದಾರೆ. ನಾವು ಹೋಗ್ತಾ ಇದ್ದೇವೆ. ನಾವು ಲಾಸ್ಟ್ ಕೂತ್ಕೊಳ್ಳೋ ಅಂತ ಅಂದ್ಕೊಂಡ್ವಿ. ಇಲ್ಲಿ ಯಾವುದು ಚೇರ್ಸ್ ಫಿಲ್ ಆಗಲಿಲ್ಲ, ಬರಬೇಕಷ್ಟೇ. ನಾವೇ ಫಸ್ಟ್ ಬಂದಿದ್ದೇವೆ, ಸೊ ಹಾಗಾಗಿ ನಮಗೆ ಫಸ್ಟಲ್ಲಿ ಹೋಗಿ ಊಟಕ್ಕೆ ಕೂತ್ಕೊಳ್ಳೋ ಅಂಥ ಚಾನ್ಸಸ್ ಸಿಕ್ಕಿತ್ತು. ಊಟನೂ ಅಷ್ಟೇ, ಇಲ್ಲಿ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅಡಿಗೆ ಬಡಿಸುವವರಾಗಲಿ ಅಥವಾ ಅಡಿಗೆ ಮಾಡೋರಾಗಲಿ ಊಟದಲ್ಲಿ ತುಂಬಾ ಐಟಮ್ಸ್ ಇದೆ. ಅನ್ನ, ಸಾಂಬಾರು, ಪಲ್ಯ, ಹಾಗೆ ಸುಮಾರು 3 ಬಗೆ ಪಲ್ಯಸ್ ಇರ್ತದೆ. ಪಾಯಸ ಇದೆ, ಸ್ವೀಟ್ಸ್ ಇದೆ, ಮತ್ತು ಉಪ್ಪಿನಕಾಯಿ, ಮಜ್ಜಿಗೆನೂ ಇದೆ. ಮಜ್ಜಿಗೆಗೆ ಅನ್ನ ಬೇಕಾದರೂ ಹಾಕ್ಕೊಳ್ಬೋದು. ಹಾಗೆ ನೋಡಿ, ಇಲ್ಲಿ ಸಿದ್ಧಾರ್ಥ ಜನ್ಸಾಲಿ ಅವರಂತೇಳಿ ದೇವಸ್ಥಾನದ ಒಂದು ಪ್ರತಿಕೃತಿಯನ್ನು ಅವರು ಕೈನಲ್ಲೇ ಮಾಡಿದ್ದಾರೆ ನೋಡಿ. ಹಾಗೆಯೇ ಯಕ್ಷಗಾನದ್ದು ಮಂಟಪ ಕೂಡ ಅವರು ರಚಿಸಿದ್ದಾರೆ ಇದರಲ್ಲಿ. ಚೆನ್ನಾಗಿದೆ ನೋಡಿ. ಹಾಗೆಯೇ ದೇವಸ್ಥಾನದ್ದು ಕೂಡ ಪ್ರತಿಕೃತಿಯನ್ನು ಇಲ್ಲಿ ಸ್ಪಾನ್ಸರ್ ಮಾಡಿದ್ದಾರೆ. ಭಗವತಿ ಬ್ಯಾಂಗಲ್ಸ್ ಗಿಫ್ಟ್ ಮತ್ತು ಸ್ಟೇಷನರೀಸ್ ಸಿದ್ದಾಪುರದವರು. ಚೆನ್ನಾಗಿದೆ ನೋಡಿ. ಸೇಮ್ ಇದೇ ಟೈಪ್ ಉಂಟು ದೇವಸ್ಥಾನದ ಎದುರುಗಡೆ ಪ್ರಾಂಗಣದೆಲ್ಲ. ನೋಡಿ, ಇದು ದೇವಸ್ಥಾನದ ಮುಂದುಗಡೆ ಎಲ್ಲ. ಕಮಲಶಿಲೆ ದೇವಸ್ಥಾನ ಉಂಟಲ್ಲ, ಅದು ಉಡುಪಿ ಜಿಲ್ಲೆಯ ಕುಂದಾಪುರದಿಂದ ಬರೀ ಒಂದು 35 ಕಿಲೋಮೀಟರ್ದ ದೂರದಲ್ಲಿದೆ. ಇದು ಅಂದರೆ ತುಂಬ ಎತ್ತರವಾದ ಪರ್ವತ ಮತ್ತು ನಿತ್ಯ ಹರಿದ್ವರ್ಣ ಕಾಡುಗಳಿಂದ ಆವೃತವಾಗಿದೆ. ಅಂದರೆ ಅದರ 2 ಕಡೆಗಳಲ್ಲಿ ಕೂಡ ಹರಿಯುವಂತಹ ಕುಬ್ಜ ನದಿ ಉಂಟಲ್ಲ, ಕಮಲಶಿಲೆಯ ಸುಂದರವಾದ ಸೊಬಗನ್ನು ಪೂರ್ಣಗೊಳಿಸುತ್ತದೆ. ಕಮಲಶಿಲೆಯದೊಂದು ಅತ್ಯಂತ ಪ್ರಸಿದ್ಧವಾದ ಆಕರ್ಷಣೆ ಅಂದರೆ ಪುರಾತನ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಅದೇ ಇದು ಇವಾಗ ಕಮಲಶಿಲೆದು ದೇವಸ್ಥಾನ. ಈ ದೇವಸ್ಥಾನವು ಹಳ್ಳಿಯ ಮಧ್ಯಭಾಗದಲ್ಲಿದೆ. ಈ ದೇವಾಲಯವು ಹಳ್ಳಿಯ ಮಧ್ಯಭಾಗದಲ್ಲಿದೆ. ಸಾಮಾನ್ಯವಾಗಿ ನಾವು ಇಲ್ಲಿ ಆ್ಯಕ್ಚುಲಿ ಶಿವನನ್ನು ಲಿಂಗ ರೂಪದಲ್ಲಿ ಪೂಜಿಸ್ತೇವೆ, ಬಟ್ ಇಲ್ಲಿ ದುರ್ಗಾದೇವಿಯನ್ನು ಕೂಡ ಲಿಂಗ ರೂಪದಲ್ಲಿ ಪೂಜಿಸಲಾಗ್ತದೆ. ಈ ಲಿಂಗವು ಮಹಾಕಾಳಿ ಮತ್ತು ಮಹಾಲಕ್ಷ್ಮಿ ದೇವಿ ಹಾಗೆಯೇ ಸರಸ್ವತಿಯದ್ದು ಶಾಶ್ವತ ಶಕ್ತಿಗಳ ಸಂಯೋಜನೆ ಎಂದೇ ಕೈಲಾಸದಲ್ಲಿ ಪಿಂಗಳ ಎಂಬ ನರ್ತಕಿಯು ನೃತ್ಯ ಮಾಡುತ್ತಿರಬೇಕಾದ್ರೆ ಪಾರ್ವತಿಯು ಮತ್ತೊಮ್ಮೆ ನೃತ್ಯ ಮಾಡಲು ಕೇಳಿದಾಗ ಪಿಂಗಳೆಯು ಒಪ್ಪುವುದಿಲ್ಲ. ಸೊ ಹಾಗಾಗಿ ಕೋಪಗೊಂಡಂತಹ ಪಾರ್ವತಿಯು ಅವಳಿಗೆ ಭೂಲೋಕದಲ್ಲಿ ಹೋಗಿ ಕುಬ್ಜೆಯಾಗಿ ಕುರೂಪಿಯಾಗಿ ಜನಿಸು ಅಂತ ಹೇಳ್ತಾಳೆ. ಸೊ ಹಾಗಾಗಿ ಶಾಪ ವಿಮೋಚನೆಗೋಸ್ಕರ ಕುಬ್ಜೆಯು ಬೇಡ್ಕೊಂಡಾಗ ಕಾರರಾತಸುರಂಥ ರಾಕ್ಷಸನ ಸಂಹಾರಕ್ಕಾಗಿ ಬಂದಾಗ ನಿನಗೆ ಶಾಪ ವಿಮೋಚನೆ ಆಗ್ತದೆ ಅಂತ ಹೇಳ್ತಾಳೆ. ಸೊ ಅದರ ಹಾಗೆಯೇ ಕುಬ್ಜೆಯಲ್ಲಿ ಕುಬ್ಜ ನದಿಯಾಗಿ ಹರಿತಾಳೆ. ಹಾಗೆಯೇ ಶ್ರಾವಣ ಟೈಮಲ್ಲಿ ಅಲ್ಲಿ ಯಾವಾಗಲೂ ಕೂಡ ಗರ್ಭಗುಡಿಗೆ ಬಂದು ಅದು ಪಾರ್ವತಿ ದೇವಿಯ ಸ್ಪರ್ಶನೆ ಮಾಡಿ ಹೋಗ್ತದೆ. ಸೊ ಹಾಗಾಗಿ ಆ ನೀರಲ್ಲಿ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತಾರೆ.
ಹಾಗೆ ಪ್ರತಿ ಶ್ರಾವಣ ಟೈಮಲ್ಲಿ ಅಲ್ಲಿ ನೀರು ಉಕ್ಕಿ ಕೂಡ ಹರಿತದೆ. ಹಾಗೆಯೇ ಗರ್ಭಗುಡಿ ಒಳಗಡೆ ಕೂಡ ನೀರು ಕೂಡ ಪ್ರವೇಶ ಮಾಡ್ತದೆ. ಸೊ ಇದು ನೋಡಿ ಫುಲ್ ದೇವಸ್ಥಾನದ ಹೊರಾಂಗಣದಲ್ಲಿ ನೋಡಿ ಪರ್ವತಗಳೆಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸುತ್ತಲೂ ತಪ್ಪಲು ಪ್ರದೇಶ ಇದೆ. ನೋಡಿ ಇದು ಫುಲ್ ದೇವಸ್ಥಾನದ್ದು. ಬಳೆ ಇಡಲಿಕ್ಕೆ ಬಂದಿದ್ದೇವೆ ನಾವು ಇವಾಗ. ಅಮ್ಮ ಬಳೆ ಹಾಕಿಸ್ಕೊಳ್ತಾ ಇದ್ದಾರೆ ಅವರ ಯಶೋದಕ್ಕನ ಹತ್ರ. ನನಗೂ ಬಳೆ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನೋಡು ನಾನು ಕೂಡ ಬಳೆ ಹಾಕೊಳ್ತೀನಿ. ದೇವಸ್ಥಾನಕ್ಕೆ ಹೋದಾಗ ಬಳೆ ಹಾಕ್ಕೊಳ್ಬೇಕು ಆ್ಯಕ್ಚುಲಿ. ಬಟ್ ನನಗೆ ಬಳೆ ಹಾಕಿನೇ ಅಭ್ಯಾಸ ಇಲ್ಲ, ಯಾವಾಗಲೂ ಒಂದೊಂದು ಬಳೆ ಹಾಕ್ಕೊಂಡು ಹೋಗ್ತೇನೆ. ಬಟ್ ಈ ಥರದ್ದು ಗಾಜಿನ ಬಳೆ ಎಲ್ಲ ಇಟ್ಕೊಳ್ಳಿಕ್ಕೆ ತುಂಬಾ ಆಸೆ. ಬಟ್ ನಮ್ಮದು ಡ್ಯೂಟಿ ಟೈಮಲ್ಲೆಲ್ಲ ನಮಗೆ ಬ್ಯಾಂಗಲ್ಸ್ ಎಲ್ಲ ಇಡೋ ಹಾಗಿಲ್ಲ. ಸೊ ಹಾಗಾಗಿ ಇಡೋದೇ ಇಲ್ಲ, ಒಂದೊಂದು ಬಳೆ ಸಿಕ್ಕಿದಾಗ ಹಾಕ್ಕೊಂಡು ಹೋಗ್ತೇನೆ. ಬಟ್ ಈ ಥರ ಬಳೆ ಎಲ್ಲ ಉಟ್ಕೊಳ್ಳೋದೇ ಇಲ್ಲ. ಸೊ ಆಗ ಅವರು ಹೇಳ್ತಾ ಇದ್ದಾರೆ ನನಗೆ ಕೂಡ, ನೀವು ಹಾಕ್ಕೊಳ್ಳಿ ಅಂತೇಳಿ. ಬಟ್ ನೋಡುವ, ಟ್ರೈ ಮಾಡುವ ಒಂದ್ಸಲ ಆಗ್ತದೆ ಅಂತ ಹೇಳಿ. ಬಟ್ ನನ್ನ ಕೈಗೆ ಯಾವ ಬಳೆ ಸೈಜೂ ಆಗ್ತಾನೇ ಇಲ್ಲ. ಅಷ್ಟು ನೋವಾಗ್ತದೆ ಇಡಬೇಕಾದ್ರೆ. ಎರಡೂ ಕೈಗೆ ಟ್ರೈ ಮಾಡಿ ನೋಡಿದೆ, ಎರಡೂ ಕೈಗೆ ನನ್ನ ಸೈಜ್ ಬಳೆನೇ ಸಿಕ್ಕಿಲ್ಲ ಫೈನಲ್ ಕೂಡ. ಸೊ ಹಾಗಾಗಿ ಯಾವುದು ಬಳೆನೂ ಹಾಕ್ಕೊಂಡಿಲ್ಲ. ನೋಡಿ ಪಾಪ ಅವ್ರು ಟ್ರೈ ಮಾಡಿದರು, ನನ್ನ ಕೈಗೆ ಹೋಗ್ತಾನೇ ಇಲ್ಲ. ನಾನು ಬೇಡ ಅಂದೆ, ನನಗೂ ನೋವಾಗಿಬಿಟ್ಟಿತ್ತು. ಇನ್ ಕೇಸ್ ಬಳೆ ಹೊಡೆದ್ರು ಅದು ಕೂಡ ನಮ್ಮದರಲ್ಲಿ ಕೈ ಹಾಕಬೇಕಾದ್ರೆ ಬಳೆ ಹೊಡಿಬಾರ್ದು, ಅದು ಕೂಡ ಫ್ರೈಡೇ. ಸೊ ಹಾಗಾಗಿ ನಾನು ಮತ್ತೆ ಬೇಡ ಅಂದ್ಬಿಟ್ಟೆ, ನನಗೆ ಪ್ಯಾಕ್ ಮಾಡಿ ಕೊಡಿ, ನಾನು ಮನೇಲಿ ಹಾಕ್ಕೊಳ್ತೇನೆ ಅಂತೇಳಿ. ಅಂತೂ ಇಂತೂ ದೇವಸ್ಥಾನದಲ್ಲಿ ತುಂಬಾ ಖುಷಿ ಆಯಿತು. ದೇವರ ದರ್ಶನ ಎಲ್ಲ ಚೆನ್ನಾಗೇ ಆಯಿತು. ನೋಡಿದ್ರಲ್ಲ ಎಲ್ಲರೂ ಕಮಲಶಿಲೆ ದೇವಸ್ಥಾನ ತುಂಬ ಚೆನ್ನಾಗಿ ಉಂಟಲ್ಲ. ನಾವು ಹೋಗ್ತಾ ಇದ್ದೇವೆ ಇವಾಗ ರಿಟರ್ನ್ ಮನೆಗೆ. ತುಂಬ ಬಿಸಿಲು ಅಂದರೆ ತುಂಬ ಬಿಸಿಲು, ತುಂಬಾ ಟಯರ್ಡ್ ಆಯಿತು. ಬೆಳಿಗ್ಗೆ ಬಂದಿದ್ವಿ, ಸೊ ಇವಾಗ ಹೋಗಬೇಕಾದ್ರೆ 2 ಗಂಟೆ ಆಗ್ತಾಯಿದೆ. 11 ಗಂಟೆಗೆ ಹೊರಟಿದ್ವಿ ಮನೆಯಿಂದ. ಸೊ ಹಾಗೆ ಆಚೆ ಈಚೆ ಎಲ್ಲ ಆಗುವಾಗ ಸುಮಾರು ಹೊತ್ತಾಯಿತು. ಇದೆ ನೋಡಿ ಎಲ್ಲ ಪಾರ್ಕಿಂಗ್ ಲಾಟ್. ಪಾರ್ಕಿಂಗ್ ಏರಿಯಾ ಎಲ್ಲ ತುಂಬ ದೊಡ್ಡದಿದೆ. ಎಷ್ಟು ಬೇಕಾದ್ರೂ ವೆಹಿಕಲ್ಸ್ ಇಲ್ಲಿ ಪಾರ್ಕಿಂಗ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ಕಡೆ. ತುಂಬ ದೂರದಿಂದ ಬರುವವರಿಗೆಲ್ಲ ಪಾರ್ಕಿಂಗ್ ಲಾಟ್ಸ್ ಎಲ್ಲ ನೋಡ್ಕೊಳ್ಳಿ, ಮತ್ತು ಬಂದವರಿಲ್ಲೆಲ್ಲ. ಸೊ ಹಾಗೆಯೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದ.